ಎಲ್ರಿಗೂ ನಮಸ್ಕಾರ. ಜೀವನದಲ್ಲಿ ನಿಮ್ಮ ಚರ್ಮ ದಪ್ಪ ಇರಬೇಕಂತಾರೆ. ಚರ್ಮ ದಪ್ಪ ಇರೋದಂದರೆ ಎಷ್ಟೊಂದು ಜನ ನಿಮಗೆ ಬಾಯಿ ಬಂದಂಗೆ ಮಾತಾಡ್ತಾರೆ. ನೀವು ಎಷ್ಟೊಂದು ಕಷ್ಟಪಡ್ತಿರ್ತೀರ, ಬಟ್ ಅದನ್ನೆಲ್ಲ ನೋಡೋದಿಲ್ಲ ಅವರು. ನಿಮ್ಗೇನಾದ್ರು ಕೆಟ್ಟದನ್ನೋದು, ನಿಮ್ಗೇನಾದರೂ ಒಂದು ಹೀಯಾಳಿಸೋದು, ನಿಮ್ದು ಏನಾದರೂ ನೆಗೆಟಿವ್ ಇದ್ದರೆ ಅದನ್ನ ಎತ್ತಿ ತೋರಿಸೋದು, ಇದೇ ಮಾಡ್ತಾರೆ ಜನ. ಆದ್ದರಿಂದ ನೀವು ಚರ್ಮ ದಪ್ಪ ಇರಬೇಕಂತಂದರೆ ನೀವು ತಲೆ ಕೆಡಿಸ್ಕೋಬಾರ್ದು, ಮನಸ್ಸಿಗೆ ಹಚ್ಕೋಬಾರ್ದು. ಕೆಲವೊಂದು ಜನ ಏನು ಮಾಡ್ತಾರೆ, ಅವ್ರು ಹಿಂಗೆ ಅಂತಾರೆ, ಇವ್ರು ಹಿಂಗೆ ಅಂತಾರೆ ಅಂತ ಹೆದರಿ ಬಿಡ್ತಾರೆ, ಮನಸ್ಸಿಗೆ ಹಚ್ಕೋತಾರೆ, ಬೇಜಾರಾಗ್ತಾರೆ. ಆ ಥರ ಮಾಡಬಾರ್ದು. ನೀವು ಏನಿದ್ದೀರಾ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನೀವೆಷ್ಟು ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀರಾ ಅಂತ ನಿಮಗೆ ಗೊತ್ತು. ನೀವೆಷ್ಟು ಸ್ಯಾಕ್ರಿಫೈಸ್ ಮಾಡ್ತಾಯಿದ್ದೀರಾ, ಎಷ್ಟು ನೋವಲ್ಲಿದ್ದೀರಾ, ಎಷ್ಟು ತ್ಯಾಗ ಮಾಡ್ತಾಯಿದ್ದೀರಾ. ನಿಮ್ಮ ಬೆಳವಣಿಗೆಗೋಸ್ಕರ, ನಿಮ್ಮ ಒಂದು ಕುಟುಂಬದ ಒಳ್ಳೆಯದಕ್ಕೋಸ್ಕರ ನೀವು ಎಷ್ಟೊಂದು ಪ್ರಯತ್ನ ಮಾಡ್ತಾ ಇರ್ತೀರ. ಅದನ್ನು ಅರ್ಥ ಮಾಡ್ಕೊಳ್ಳದೆ ಜನ ಎಷ್ಟೊಂದು ನೆಗೆಟಿವ್ ನಿಮ್ಮ ಬಗ್ಗೆ ಮಾತಾಡ್ತಾರೆ, ನಿಮ್ಮನ್ನು ಕಾಲಿಡಿದು ಎಳಿಸ್ತಾರೆ, ಹೀಯಾಳಿಸ್ತಾರೆ. ತಲೆ ಕೆಡಿಸ್ಕೋಬೇಡಿ. ಜೀವನದಲ್ಲಿ ನಾವು ಮುಂದೆ ಹೋಗಬೇಕು ಅಂದರೆ ದಪ್ಪ ಚರ್ಮ ಇರಬೇಕು ಅಂತಂದರೆ, ದಪ್ಪ ಚರ್ಮ ಅಂದರೆ ಬೇರೆಯವರು ಅಂದದ್ದನ್ನು ನಾವು ತಲೆಗೆ ಹಾಕೋಬಾರ್ದು, ಮನಸ್ಸಿಗೆ ಹಚ್ಕೋಬಾರ್ದು. ನಾವು ಒಳ್ಳೆ ದಾರಿಯಲ್ಲಿದ್ವಿ, ನಾವು ಪರಿಶ್ರಮ ಮತ್ತು ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀವಿ, ನಾವು ನಮ್ಮ ಬೆಳವಣಿಗೆಗೋಸ್ಕರ ಪ್ರಯತ್ನ ಮಾಡ್ತಾಯಿದ್ದೀವಿ, ಯಾರಿಗೂ ಮೋಸ ಮಾಡಿಲ್ಲ ಅಂದರೆ ನೀವು ಯಾವುದೇ ಕಾರಣಕ್ಕೂ ಹೆದರೋ ಅವಶ್ಯಕತೆ ಇಲ್ಲ. ಅದನ್ನು ಮನಸ್ಸಿಗೆ ಹಚ್ಕೊಂಡು ನೀವೇ ಕುಂದುವ ಅವಶ್ಯಕತೆ ಇಲ್ಲ. ಒಂದು ದಪ್ಪ ಚರ್ಮದವರಾಗಿ ಮುಂದೆ ಹೋಗ್ತಾನೆ ಇರಿ, ಯಶಸ್ಸು ನಿಮ್ದಾಗ್ತದೆ.